ಪ್ಯೂರ್ ನಾಟಿ ಮರಿಗಳಲ್ಲಿ ಏನಪ್ಪ ಅಂತಂದರೆ ಮರಿನ ಹಿಡ್ಕೊಂಡು ಹೋದ ತಕ್ಷಣ ಈ ಥರ ರೆಕ್ಕೆ ಬಡಿತದೆ. ಬಾಕಿ ಕೋಳಿ ಮರಿಗಳು ಅಷ್ಟು ಬಡಿಯಲ್ಲ. ಯಾಕೆ ಬಡಿಯಲ್ಲ ಅಂತಂದರೆ ಅದು ಕೋಳಿಗಳಿಗೆ ಫುಡ್ ಹಾಕ್ಬಿಟ್ರೆ ಸಾಕು, ನಿಮ್ಮ ಹತ್ರ ಕೈಲಿ ಹಿಂಗೆ ಹಿಡ್ಕೊಂತ ಅಂದ ತಕ್ಷಣ ನಾಟಿ ಕೋಳಿ ಅಲ್ಲಂತೆ ಬೇರೆ ಕೋಳಿಗಳೆಲ್ಲ ಈ ಥರ ಬಡ್ಕೊಳ್ಳೋದು ಇಲ್ಲ ಮತ್ತು ಇದನ್ನು ಮಾಡೋದಿಲ್ಲ. ಬೇಕಾದ್ರೆ ಹಿಡ್ಕೊಂಡು ಚೆಕ್ ಮಾಡಬೇಕಾದ್ರೆ. ಆಮೇಲೆ ಏನಪ್ಪ ಅಂತಂದರೆ ಪ್ಯೂರ್ ನಾಟಿ ಮರಿಗಳನ್ನ ತಾಯಿ ಎಷ್ಟು ಸೆಕ್ಯೂರ್ ಮಾಡುತ್ತೆ ಅಂತಂದರೆ ನೋಡ್ತಾ ಇರ್ಬೋದು ಅಲ್ಲಿ ತಾಯಿ ಕೋಳಿಗೆ ಎಷ್ಟು ಹುಡುಕ್ತೈತೆ ಮರಿನ ಅಂತ. ಈಗ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲೈತೆ ನನ್ನ ಮರಿ ಮತ್ತು ಎಲ್ಲಿ ಏನು ಸೌಂಡ್ ಬರ್ತಿದೆ, ಮತ್ತು ಅದ್ದಕ್ಕಾಗೆ ಬಂದಾಗ ಯಾವ ಥರ ಸೆಕ್ಯೂರ್ ಮಾಡ್ಕೋಬೇಕು, ಮತ್ತು ಅದ್ದಕ್ಕಾಗೆ ಬಂದಾಗ ಯಾವ ಥರ ಕಾಪಾಡಬೇಕು, ಮತ್ತು ಇದೆಲ್ಲ ಪ್ರತಿಯೊಂದು ಗೊತ್ತಾಗೋಗುತ್ತೆ. ಆದ್ದರಿಂದ ಅಚ್ಚುಕಟ್ಟಾಗಿ ಪ್ಯೂರ್ ನಾಟಿ ಮರಿಗಳು ಕಂಪ್ಲೀಟಾಗಿ ಗೊತ್ತಾಗೋಯ್ತದೆ ಯಾವ ಥರ ಸಾಕೋದು ಯಾವ ಥರ ಬಿಡೋದು ಅಂತ ತಾಯಿ ಕೋಳಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಮನುಷ್ಯರಿಗೆ ಏನೇ ಹಾಕ್ಬೋದು, ಪೀಡ್ಸ್ ಹಾಕ್ಬೋದು, ಕೋಳಿಗೆ ಏನೇ ಹಾಕ್ಬೋದು. ಆದರೆ ಕೋಳಿ ಮರಿಗೆ ಅಚ್ಚುಕಟ್ಟಾಗಿ ಇವಾಗ ನೀವು ಗೊತ್ತಾಗೋದಿಲ್ಲ ಅಂತಂದರೆ ಈ ಥರ ತಾಯಿ ಕೋಳಿಗಳು ನೋಡ್ತಾ ಇದ್ರಿ ಅದು ಯಾವುದೇ ಥರ ರೊಟೇಟ್ ಆಗ್ತಿದೆ ಮತ್ತು ಅದಕ್ಕೆಲ್ಲ ಐತೆ ಮರಿಗಳು. ಅಷ್ಟು ಮರಿ ಇದ್ರೂ ಒಂದೊಂದು ಮರಿನೂ ಇಂಪಾರ್ಟೆಂಟಾಗಿ ಕೇರ್ ಮಾಡುತ್ತದು. ಅಂದರೆ ಅದು ಗೊತ್ತಿದೆ ಇದು ತಾಯಿ ಮರಿ ಎಲ್ಲ ಐತೆ, ಮರಿ ಕೋಳಿ ಎಲ್ಲ ಐತೆ ಅಂತ ನೋಡ್ತಾ ಇರ್ಬೋದು. ಅದು ಬಡ್ಕೊಂಡಾಗ ರಿಯಾಕ್ಷನ್ ಮಾಡುತ್ತೆ. ಮತ್ತು ಮರಿಗಳಿಗೆ ಕಾಲು ಅಂತಂದರೆ ನಾಟಿ ಕೋಳಿ ಮರಿಗಳಿಗೆ ನೋಡ್ತಾ ಇರ್ಬೋದು 15 ದಿನಕ್ಕೆ ಎಷ್ಟು ಸಣ್ಣ ಬರುತ್ತೆ, ಮತ್ತು ರೆಕ್ಕೆ ಎಷ್ಟು ಸಣ್ಣ ಇದೆ, ಮರಿ ಎಷ್ಟು ಸಣ್ಣ ಇದೆ. 15 ದಿನದ ಮರಿ ಅಷ್ಟೇ ಇದೆಲ್ಲ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ನ್ಯಾಚುರಲ್ಲ ಏನೂ ಹಾಕಿಲ್ಲ, ವ್ಯಾಕ್ಸಿನೇಷನ್ಸು ಪ್ರತಿಯೊಂದು ಏನೂ ಹಾಕಿಲ್ಲ. ಈ ಸಲಿನೂ ಕೂಡ ನೋಡ್ತಾ ಇರ್ಬೋದು ಮರಿ ಎಷ್ಟು ಆ್ಯಕ್ಟಿವ್ ಆಗೈತೆ ಅಂತ. ಮತ್ತು ರೆಕ್ಕೆ ಬೆಳವಣಿಗೆ ಪ್ರತಿಯೊಂದು ರೆಕ್ಕೆಗಳು ನೋಡ್ಬೋದು. ಪ್ರತಿಯೊಂದರಲ್ಲೂ ನಿಮಗೆ ರೆಕ್ಕೆ ಬೆಳವಣಿಗೆಯಿಂದನೂ ಕಂಪ್ಲೀಟಾಗಿ ಗೊತ್ತಾಗೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾಟಿ ಕೋಳಿ ಮರಿಗಳನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅದನ್ನೇನು ನಾವೇನು ಹಿಡ್ಕೊಂಡು ತೋರಿಸ್ಬೇಕು ಮತ್ತು ಈ ಥರದ್ದು ಏನು ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ನಾಟಿ ಮರಿಗಳು ಬಡ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಗೊತ್ತಾಗೋಗುತ್ತೆ. ನೀವು ಮರಿನ ಹೆಂಗಾದರೂ ಹಿಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮತ್ತು ಮರಿಗಳು ಬಡ್ಕೊಳ್ಳೋ ರೀತಿ ಮತ್ತು ಕೊಕ್ಕಲ್ಲಿ ಮೂತಿಲಿ ಇನ್ನೊಂದು ಸತ ಏನಪ್ಪ ಅಂತಂದರೆ ನಾನು ಹಿಂದೆಗಡೆ ವೀಡಿಯೋ ಮಾಡಿದೆ ಈ ಥರ ಕೊಕ್ಕನ್ನ ಇಷ್ಟು ಮರಿಲೇ ಸೀಸ್ಕೊಡ್ತಾರೆ ನೋಡ್ರಿ ಎಷ್ಟು ಚೂಪಾಗೈತೆ ಅಂತ. ಮರಿಗಳಿಗೆ ಇನ್ನೂ ನಾಟಿ ಕೋಳಿ ಮರಿಗಳು ಅಂತ ತಿಳ್ಕೊಳ್ಳೋಕೆ ಈ ಥರ ಮೂತಿ ಚೂಪು ಇರೋದ್ರಲ್ಲೂ ಬೇಕಾದ್ರೂ ತಿಳ್ಕೊಬೋದು. ನೋಡಿಲಿ ಎಷ್ಟು ಚೆನ್ನಾಗಿದೆ ಚೂಪಲ್ಲಿ, ನೀಟಾಗಿ ಈ ಥರ ಚೂಪಾಗಿರುತ್ತೆ. ಮತ್ತು ಮರಿ ಫುಲ್ ಆ್ಯಕ್ಟಿವೇಷನಾಗಿ ಆ್ಯಕ್ಟಿವಾಗಿ ಫುಲ್ಲು ಚೆನ್ನಾಗಿರುತ್ತೆ. ಅದನ್ನು ನೋಡ್ತಾ ಇರ್ಬೋದು. ಮತ್ತು ಮೇದೈತೆ ಮೇದಿಲ್ವ ಅಂತ ತಿಳ್ಕೊಳ್ಳೋದು ಇಲ್ಲ ಐತೆ ನೋಡಿ. ಇದು ಕೋಳಿ ಮರಿ ಮೇದೈತೆ ಮೇದಿಲ್ವ ಅಂತ ತಿಳ್ಕೊಳ್ಳೋದು ಇಲ್ಲಿ.